ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಮನೆಯಲ್ಲಿ ಸುಲಭವಾಗಿ ಸೆರ್ಲಾಕ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸಿಂದ ನಾನು ಈ ಸೆರ್ಲಾಕ್ ಮಾಡಿದ್ದೀನಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಅದರಿಂದ ನಾನು ಇವತ್ತು ಸೆರ್ಲಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಹೊರಗಡೆಯಲ್ಲಿ ಸಿಗೋವಂಥ ಸೆರ್ಲಾಕ್ ಅಷ್ಟು ಸೇಫ್ ಅಲ್ಲ ಮಕ್ಕಳಿಗೆ. ಸೊ ಅದರಿಂದ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಟರ್ ಅಂತ ನನ್ನ ಅಭಿಪ್ರಾಯ. ಮನೆಯಲ್ಲಿಯೇ ಈ ರೀತಿ ಸೆರ್ಲಾಕನ್ನು ಮಾಡುವುದರಿಂದ ಮಕ್ಕಳಿನ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. 1 ಕಪ್ಪು ಅಕ್ಕಿ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಅವಲಕ್ಕಿ, 2 ಸ್ಪೂನ್ ತೊಗರಿಬೇಳೆ, 2 ಸ್ಪೂನ್ ಹೆಸರುಕಾಳು, 8ರಿಂದ 10 ಬಾದಾಮಿ, 2 ಸ್ಪೂನ್ ಕಡಲೆಬೇಳೆ. ಮೊದಲನೇದಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಯಾಕೆಂದರೆ ಇದನ್ನು ನಾವು ಹೊರಗಡೆಯಿಂದ ತಂದಿರ್ತೀವಿ, ಇದೆಲ್ಲಿರುತ್ತೆ ಏನು ಅಂತ ಏನೂ ಗೊತ್ತಿರಲ್ಲ. ಸೊ ಅದರಿಂದ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಆರೋಗ್ಯ ನೋಡಬೇಕಲ್ವ, ಅದಕ್ಕೆ ತುಂಬಾ ಹೈಜೆನಿಕ್ ಆಗಿರಬೇಕು. ಅದಕ್ಕೋಸ್ಕರ ನೀಟಾಗಿ 2ರಿಂದ 3 ಸರಿ ಚೆನ್ನಾಗಿ ಇದನ್ನ ತೊಳ್ಕೊಂಡು ಒಣಗಿಸ್ಕೋಬೇಕಾಗುತ್ತೆ. ಈ ಎಲ್ಲ ಬೇಳೆಕಾಳುಗಳನ್ನ ನಾವು ಆ್ಯಡ್ ಮಾಡೋದ್ರಿಂದ ಸೆರ್ಲಾಕಿಗೆ ಮಕ್ಕಳ ಬೆಳವಣಿಗೆಗೆ ಉಪಯೋಗ ಆಗುತ್ತೆ. ಇದು ಬಾದಾಮಿಯಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಮತ್ತು ಎಲ್ಲ ಬೇಳೆಕಾಳುಗಳಿಂದ ಮಕ್ಕಳಿಗೆ ಸಿಗಬೇಕಾಗಿರೋಂಥ ಪ್ರೋಟೀನ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಸಿಗೋದ್ರಿಂದ ಮಕ್ಕಳು ಚೆನ್ನಾಗಾಗ್ತಾರೆ. ಈಗ ಈ ಥರ ಒಂದು ತಟ್ಟೆನಲ್ಲಿ ನಾನು ಇದನ್ನು ಚೆನ್ನಾಗಿ ತೆಳುಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಮಾಡಿಕೊಂಡು ಬಿಸಿಲಿಗೆ ಒಣಗಕ್ಕಿಡ್ತಾ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿ ತೇವಾಂಶ ಇಲ್ದಂಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಣಗಿಸ್ಕೊಂಡು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನಾನೀಗ ಹುರಿದಿದ್ದಾಗಿದೆ ನೋಡಿ, ಈ ಥರ ಕೆಂಪಣ್ಣ ಬರೋ ತನಕ ಹುರ್ಕೊಂಡಿದ್ದೀನಿ. ಈಗ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊತೀನಿ. ಪುಡಿ ಮಾಡಿಕೊಂಡು ಒಂದು ಸರಿ ಜಲ್ಡಿ ಮಾಡಿ ಗ್ಲಾಸ್ ಕಂಟೈನರ್ಗೆ ತುಂಬಿಟ್ಕೊತೀನಿ. ನನಗೆ ಪಾಪುಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ 1 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಹಾಕಿ ಸೆರ್ಲಾಕ್ ರೆಡಿ ಮಾಡ್ಕೊತೀನಿ. ನೋಡಿ, ಈಗ ಹಾಕ್ಕೊಂಡು ಈಗ ಬಿಸಿನೀರು ಅಥವಾ ತಣ್ಣೀರು ನಿಮ್ಗೆ ಯಾವ ನೀರು ಬೇಕೋ ಆ ನೀರು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಡಬೇಕು. ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಅದನ್ನ ಬೇಯೋ ತನಕ ಬೇಯಿಸ್ಕೊತೀನಿ. ನೋಡಿ, ಈಗ ಆಗಿದೆ. ಈಗ ನಾನು ಪಾಪುಗೆ ತಿನ್ನಿಸ್ತೀನಿ.